ಓಕೆ. ಸೊ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಇಲ್ಲಿ ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿ ಮೈಕ್ರೋಸಾಫ್ಟ್ ವಿಜುವಲ್ ಸ್ಟುಡಿಯೋ ಅಂತ ನಾವು ಸಾಫ್ಟ್ವೇರ್ ಆಪ್ಷನ್ ಸಿಗ್ತದೆ ಇಲ್ಲಿ, ಲೈಕ್ ಮೈಕ್ರೋಸಾಫ್ಟ್ ವಿಜುವಲ್ ಸ್ಟುಡಿಯೋ 2010 ಓಪನ್ ಮಾಡ್ರಿ. ಇಲ್ಲಿ ಯು ವಿಲ್ ಫೈಂಡ್ ಅ ಆಪ್ಷನ್ ದಟ್ ಇಸ್ ಮೈಕ್ರೋಸಾಫ್ಟ್ ವಿಜುವಲ್ ಸ್ಟುಡಿಯೋ 2010. ಇದು ಇಮೇಜ್ ನೆನಪಿಟ್ಕೋರಿ, ಲೋಗೋ ಇರ್ತದೆ, ಇನ್ಫಿನಿಟಿ ಸಿಂಬಾಲ್. ಸೊ ಕ್ಲಿಕ್ ಮಾಡ್ರಿ, ವಿಜುವಲ್ ಸ್ಟುಡಿಯೋ ಸಾಫ್ಟ್ವೇರ್ ಓಪನ್ ಆಗ್ತದೆ. ಅಂಡ್ ನೀವು ನಿಮ್ದು ಪ್ರಾಜೆಕ್ಟ್ ಎಲ್ಲಿ ಇಟ್ಟಿರ್ತೀರಿ ಆ ಪರ್ಟಿಕ್ಯುಲರ್ ಲೊಕೇಶನ್ ನಿಮ್ಗೆ ಐಡಿಯಾ ಇರ್ಬೇಕು, ಲೈಕ್ ಎಲ್ಲಿ ಸ್ಟೋರ್ ಮಾಡಿರ್ತೀರಿ ಅದು ಐಡಿಯಾ ಇರ್ಬೇಕು ನಿಮ್ಗೆ. ಅವಾಗ ನೀವು ಇದ್ರೊಳಗೆ ಏನಂತಂದ್ರೆ ನಿಮ್ಮ ಪ್ರಾಜೆಕ್ಟ್ ಓಪನ್ ಮಾಡ್ಲಿಕ್ಕೆ ಬರ್ತದೆ. ಸೊ ಅದಕ್ಕೆ ನಂದು ನಾನು ನಿಮ್ದು ಸಾಫ್ಟ್ವೇರ್ ಏನಂತಂದ್ರೆ ಡಿ ಡ್ರೈವ್ ಒಳಗೆ MCM VV ಫೋಲ್ಡರ್ ಅಂತ ಕ್ರಿಯೇಟ್ ಮಾಡಿದ್ದದ, ಅಲ್ಲಿ ಓಪನ್ ಮಾಡಿದ್ದದ. ಸೊ ಅಲ್ಲಿ ಓಪನ್ ಅನ್ನು ಕ್ಲಿಕ್ ಮಾಡಿ ಗೋ ಫಾರ್ ವೆಬ್ಸೈಟ್. ಸ್ಟೆಪ್ಸ್ ಕರೆಕ್ಟಾಗಿ ನೋಡ್ಕೊಂಡ್ಬಿಡ್ರಿ. ಫೈಲ್, ಓಪನ್, ವೆಬ್ಸೈಟ್, ಈ ಸ್ಟೆಪ್ ಫಾಲೋ ಮಾಡ್ತೀರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ದು ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗ್ತದ. ಈ ಡೈಲಾಗ್ ಬಾಕ್ಸ್ನಾಗ ನಿಮ್ಗೆ ಏನಂತಂದ್ರೆ ಎಷ್ಟು ನಿಮ್ಮ ಸಿಸ್ಟಮ್ನಾಗ ಸಾಫ್ಟ್ವೇರ್ಸ್ಗಳಿದಾವೆ ಎಷ್ಟವ ಎಲ್ಲ ತೋರಿಸ್ತಾನ. ಅದ್ರೊಳಗೆ ಯು ಹ್ಯಾವ್ ಟು ಸೆಲೆಕ್ಟ್ ಎಕ್ಸಾಕ್ಟ್ಲಿ ಯುವರ್ ಪ್ರಾಜೆಕ್ಟ್, ದಟ್ ಇಸ್ ಫಾರ್ಮಸಿ. ಮೋಸ್ಟ್ ಇಂಪಾರ್ಟೆಂಟ್. ಕೆಲವೊಂದು ಏನು ಮಾಡ್ತಾರೆ, ಇಲ್ಲೇ MCM ಪ್ರಾಜೆಕ್ಟ್ ಅಂತ ಕ್ಲಿಕ್ ಮಾಡಿ ರನ್ ಮಾಡ್ತೀರಿ, ರನ್ ಆಗಂಗಿಲ್ಲ. ನೀವು ಕರೆಕ್ಟಾಗಿ ರನ್ ಮಾಡಬೇಕು ಅಂತಂದ್ರೆ ನಿಮ್ಮ ಪ್ರಾಜೆಕ್ಟ್ ಫೋಲ್ಡರ್ ಏನದ ಇಲ್ಲಿ ಆರೋ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಈ APP ಕೋಡ್, APP ಡೇಟಾ ಅಂತ ನಾವು ಫೋಲ್ಡರ್ ಕಾಣಿಸ್ಬೇಕು. ನಿಮಗೆ ಕಾಣಿಸಿತ್ತು ಅಂತಂದ್ರೆ ಓನ್ಲಿ ದೆನ್ ಯು ಹ್ಯಾವ್ ಟು ಸೆಲೆಕ್ಟ್ ದಟ್ ಫಾರ್ಮಸಿ ಅಂತ ನಾವು ಫೋಲ್ಡರ್. ಕ್ಲಿಕ್ ಮಾಡಿ ಓಪನ್ ಅಂತ ನಾವು ಬಟನ್ ಕ್ಲಿಕ್ ಮಾಡ್ತೀರಿ. ಇದಿಷ್ಟು ಸ್ಟೆಪ್ ಕ್ಲಿಯರ್ ಆದ್ರೆ ಪ್ರಾಜೆಕ್ಟ್ ಹೆಂಗೆ ಓಪನ್ ಮಾಡಬೇಕು ಅಂತ. ಸೊ ಅಲ್ಲಿ ವಿಜುವಲ್ ಸ್ಟುಡಿಯೋ ಓಪನ್ ಮಾಡ್ತೀರಿ, ಫೈಲ್, ಓಪನ್, ವೆಬ್ಸೈಟ್ ನಾಗ ನಿಮ್ದಲ್ಲಿ ಎಲ್ಲಿ ಲೊಕೇಶನ್ ಅದ ಆ ಲೊಕೇಶನ್ ಓಪನ್ ಮಾಡ್ತೀರಿ. ಓಪನ್ ಮಾಡಿ ಆ ಫಾರ್ಮಸಿ ಅಂತ ನಾವು ಫೋಲ್ಡರ್ ಸೆಲೆಕ್ಟ್ ಮಾಡ್ತೀರಿ. ಸೆಲೆಕ್ಟ್ ಮಾಡಿ ಓಪನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೊಲ್ಯೂಷನ್ ಎಕ್ಸ್ಪ್ಲೋರರ್ ಒಳಗೆ ನಿಮ್ಮ ಪ್ರಾಜೆಕ್ಟ್ ಇನ್ ವೆಬ್ ಪೇಜಸ್ಗಳು ಓಪನ್ ಆಗ್ತವೆ. ಇಲ್ಲಿ ಸಪೋಸ್ ನಿಮ್ಮ ಸಿಸ್ಟಮ್ನಾಗ ಕಾಣಿಸ್ಲಿಲ್ಲ, ಲೈಕ್ ಸೊಲ್ಯೂಷನ್ ಎಕ್ಸ್ಪ್ಲೋರರ್ ಅಂತ ಅಲ್ಲಿ ಕಾಣಿಸ್ಲಿಲ್ಲ ಅಂತಂದ್ರೆ ಯು ಹ್ಯಾವ್ ಟು ಗೋ ಟು ವ್ಯೂಸ್. ಇಲ್ಲಿ ವ್ಯೂ ಅಂತ ನಾವು ಆಪ್ಷನ್ ಇರ್ತದೆ. ವ್ಯೂ ಒಳಗೆ ಯು ಹ್ಯಾವ್ ಅ ಆಪ್ಷನ್ ಕಾಲ್ಡ್ ಆಸ್ ಸೊಲ್ಯೂಷನ್ ಎಕ್ಸ್ಪ್ಲೋರರ್. ಸೊ ಕ್ಲಿಕ್ ಆನ್ ಸೊಲ್ಯೂಷನ್ ಎಕ್ಸ್ಪ್ಲೋರರ್. ಅವಾಗ ಯು ವಿಲ್ ಗೆಟ್ ದ ವಿಂಡೋ ಇನ್ ದಿಸ್ ಕೇಸ್. ಈ ನೆಕ್ಸ್ಟ್ ಆ ವಿಂಡೋ ಸಿಕ್ಮೇಲೆ ಇಲ್ಲಿ ನಿಂಬಲ್ಲಿ login.aspx ಅಂತ ಇರ್ತದ. ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಕ್ಲಿಕ್ ಆನ್ ಸೆಟ್ ಆಸ್ ಸ್ಟಾರ್ಟ್ ಪೇಜ್. ಸೊ ಕ್ಲಿಕ್ ಆನ್ ಸೆಟ್ ಆಸ್ ಸ್ಟಾರ್ಟ್ ಪೇಜ್. ಒಂದ್ ಸರ್ತಿ ಸೆಟ್ ಮಾಡಿದ್ರೆ ಸಾಕು, ಪ್ರತಿ ಸರ್ತಿ ಸೆಟ್ ಮಾಡೋ ನೆಸೆಸಿಟಿ ಇರಂಗಿಲ್ಲ. ಸೊ ಒಂದ್ ಸರ್ತಿ ಅದನ್ನ ನಾವು ಸೆಟ್ ಮಾಡ್ತೀವಿ. ಸೆಟ್ ಮಾಡಿದ್ಮೇಲೆ ನಿಮ್ಮ ಪ್ರಾಜೆಕ್ಟ್ನಾಗ ದೇರ್ ಆರ್ 2 people. ಒಂದು ಅಡ್ಮಿನಿಸ್ಟ್ರೇಟರ್ ಹೂ ಇಸ್ ಅ ಓನರ್ ಆಫ್ ದಿಸ್ ಪರ್ಟಿಕ್ಯುಲರ್ ಫಾರ್ಮಸಿ. ಸೆಕೆಂಡ್ ಬಂದು ಇಟ್ ಇಸ್ ಅ ಎಂಪ್ಲಾಯ್, ಅಥವಾ ನಿಂಬಲ್ಲಿ ಯಾರು ಕೆಲಸ ಮಾಡ್ಲಿಕ್ಕತ್ತಾರ ಅವರಿಗೆ ನಾವು ಎಂಪ್ಲಾಯ್ ಅಂತ ಹೇಳ್ತೀವಿ. ಸೊ ಹಿ ಈಸ್ ಅ ಸೆಕೆಂಡ್ ಪರ್ಸನ್ ಹಿಯರ್. ಸೊ ಪ್ರಾಸೆಸ್ ಹೆಂಗ್ ವರ್ಕ್ ಆಗ್ತದೆ, ವಿಲ್ ಸ್ಟಾರ್ಟ್ ವಿತ್ ದಿಸ್. ಈಗ ಕಂಪೈಲ್ ಮಾಡೋದು, ಎಕ್ಸಿಕ್ಯೂಟಿಂಗ್. ನೀವು C ಲ್ಯಾಂಗ್ವೇಜ್ ನ ಪ್ರೋಗ್ರಾಮ್ಸ್ ಎಕ್ಸಿಕ್ಯೂಟ್ ಮಾಡಿರಿ, ಅಲ್ಲಿ ಕಂಪೈಲೇಷನ್ ಮತ್ತೆ ಎಕ್ಸಿಕ್ಯೂಷನ್ ಅಂತೇಳಿ 2 ಸ್ಟೆಪ್ಸ್ ಫಾಲೋ ಮಾಡ್ತೀವಿ ನಾವು. ಸೊ ಅದೇ ರೀತಿಯೊಳಗ ಇಲ್ಲಿ ಕಂಪೈಲ್ ಮಾಡಬೇಕು ಅಂತಂದ್ರೆ ವಿ ಕಾಲ್ ಇಟ್ ಆಸ್ ಬಿಲ್ಡ್ ಅಂತ ಹೇಳ್ತೀವಿ. ಸೊ ಬಿಲ್ಡ್ ಅಂತಂದ್ರೆ ಅಲ್ಲಿ ನಾವು ಏನ್ ಮಾಡ್ತೀವಿ, ಕಂಪೈಲೇಷನ್ ಆಫ್ ದ ಪ್ರೋಗ್ರಾಮ್. ಅಂದ್ರೆ ಏನಾರ ಎರರ್ಸ್ ಇತ್ತು ಅಂತಂದ್ರೆ ಆ ಎರರ್ಸ್ ಗಳನ್ನ ತೋರಿಸ್ತಾನ. ಸೊ ಕ್ಲಿಕ್ ಮಾಡ್ರಿ ಬಿಲ್ಡ್ ಸೊಲ್ಯೂಷನ್. ಸೊ ವೆನ್ ಯು ಕ್ಲಿಕ್ ಆನ್ ಬಿಲ್ಡ್ ಸೊಲ್ಯೂಷನ್, ಇದು ಸೇವ್ ಮಾಡ್ಲಿಕ್ಕೆ ಹೇಳಗತ್ತಾನ. ಲೆಟ್ ಮಿ ಸೇವ್ ದ ಪ್ರೋಗ್ರಾಮ್. ಸೊ ಈಗ ಸೇವ್ ಆಯ್ತು. ಸೇವ್ ಆದ ತಕ್ಷಣ ಇಟ್ ವಿಲ್ ಸ್ಟಾರ್ಟ್ ಕಂಪೈಲಿಂಗ್ ದ ಪ್ರೋಗ್ರಾಮ್. ಇಲ್ಲಿ ಬಿಲ್ಡ್ ಸ್ಟಾರ್ಟೆಡ್ ಅಂತ ತೋರಿಸ್ದ. ನೌ ವೆನ್ ಇಟ್ ಸೇಸ್ ಬಿಲ್ಡ್ ಸಕ್ಸೀಡೆಡ್, ದಟ್ ಮೀನ್ಸ್ ನಿಮ್ದು ಪ್ರೋಗ್ರಾಮ್ ಕಂಪೈಲ್ ಮಾಡೋಣ. ಅಂಡ್ ಇನ್ ದಟ್ ಕೇಸ್ ಅವಾಗ ಬಿಲ್ಡ್ ಸಕ್ಸೀಡೆಡ್ ಅಂತ ಬಂತು ಅಂತಂದ್ರೆ ದೇರ್ ಇಸ್ ನೋ ಎರರ್ ಇನ್ ದ ಪ್ರೋಗ್ರಾಮ್. ಸೊ ನಿಮ್ ಸಾಫ್ಟ್ವೇರ್ನಾಗ ಏನು ಎರರ್ಸ್ಗಳು ಇಲ್ಲ ಅಂತ ಅರ್ಥ. ನೆಕ್ಸ್ಟ್ ಸ್ಟೆಪ್ ಇಸ್ ಎಕ್ಸಿಕ್ಯೂಷನ್ ಸ್ಟೆಪ್. ಸೊ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಹಿಯರ್ ವಿ ಕಾಲ್ ಇಟ್ ಆಸ್ ಡಿಬಗ್ ಅಂತ ಹೇಳ್ತೇವೆ. ಸೊ ಡಿಬಗ್ ಮಾಡ್ಲಿಕ್ಕೆ ಯು ಹ್ಯಾವ್ 2 ಆಪ್ಷನ್ಸ್. ಒಂದು ಇಲ್ಲಿ ಡೈರೆಕ್ಟ್ ಇಲ್ಲಿ ಟ್ರಯಾಂಗಲ್ ಏನ್ ಸಿಗ್ಲಿ ಅಥವಾ ನಿಮ್ಗೆ ಪ್ಲೇ ಸಿಂಬಲ್ ಅದನ್ನ ಕ್ಲಿಕ್ ಮಾಡಿ ಡಿಬಗ್ ಮಾಡಬಹುದು. ಇಲ್ಲ ಯು ಕ್ಯಾನ್ ಗೋ ಫಾರ್ ಅ ಶಾರ್ಟ್ ಕಟ್ ಕೀ ದಟ್ ಈಸ್ F5. ಸೊ ಐ ವಿಲ್ ಗೋ ಫಾರ್ ದಿಸ್. So build and takshana, I mean debug and takshana, it will take some time and it will open the login page.
ಸೊ ದಿಸ್ ಇಸ್ ಅವರ್ ಲಾಗಿನ್ ಪೇಜ್. ಈಗ ನಮ್ಮ ಸಾಫ್ಟ್ವೇರ್ ಏನಂತಂದ್ರೆ ಇಟ್ ಇಸ್ ಅ ಬಿಲ್ಲಿಂಗ್ ಸಾಫ್ಟ್ವೇರ್. ಸೊ ಹಿಂಗಾಗಿ ನಮಗೆ ಇಲ್ಲಿ ಫೋಟೋಸ್ ಗಿಟೋಸ್ ಎಲ್ಲ ಹಾಕಂಗಿಲ್ಲ. ಇಟ್ ಇಸ್ ಪ್ರೊಫೆಷನಲ್ ಸಾಫ್ಟ್ವೇರ್ ಅಂತೇಳಿ ವಿ ಕೀಪ್ ಇಟ್ ಸಿಂಪಲ್ ಇನ್ ದಿಸ್ ಕೇಸ್. ಸೊ ಈಗ ನೆಕ್ಸ್ಟ್ ಓಪನ್ ಮಾಡಿದ ತಕ್ಷಣ ಯು ಹ್ಯಾವ್ ಟು ಫಸ್ಟ್ ಲಾಗಿನ್ ಆಸ್ ಅ ಅಡ್ಮಿನಿಸ್ಟ್ರೇಟರ್ ಅಥವಾ ಓನರ್ ಆಫ್ ದ ವೆಬ್ಸೈಟ್ ಇನ್ ದಿಸ್ ಕೇಸ್. ಸೊ ಓನರ್ ಆಫ್ ದ ವೆಬ್ಸೈಟ್ ಅಂತಂದ್ರೆ ವಿ ಕಾಲ್ ಹಿಮ್ ಆಸ್ ಅ ಅಡ್ಮಿನಿಸ್ಟ್ರೇಟರ್. ಅವಂದ್ರೆ ನಾನು ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಹೇಳಿದೆ. ಇಟ್ ಈಸ್ 98765432110. ಇದು ಫಿಕ್ಸ್ ಇರ್ತದ ಅಂಡ್ ಸೇಮ್ ಇಸ್ ದ ಪಾಸ್ವರ್ಡ್. ಸೊ ಅದನ್ನೇ ಕಾಪಿ ಮಾಡಿ ನಾ ಇಲ್ಲಿ ಪೇಸ್ಟ್ ಮಾಡ್ತೀನಿ ಅಂಡ್ ಐ ಕ್ಲಿಕ್ ಆನ್ ಲಾಗಿನ್. ಸೊ ಕ್ಲಿಕ್ ಮಾಡಿದ ತಕ್ಷಣ it will log in to the administrator. So login to administrator naga administrator ಏನೇನ್ ವರ್ಕ್ ಮಾಡಬಹುದು, you can see all those options here. Like first ಏನಪ್ಪಾ ಅಂತಂದ್ರೆ add operator. add operator ಅಂತಂದ್ರೆ ನಿಮ್ದು ಮೆಡಿಕಲ್ ಸ್ಟೋರ್ ನಾಗ ಯಾರ್ಯಾರು ವರ್ಕ್ ಮಾಡ್ಲಿಕ್ಕತ್ತಾರ ಅವ್ರದ್ದು ಇನ್ಫಾರ್ಮೇಶನ್ ನಾವಿಲ್ಲಿ ಆಡ್ ಮಾಡ್ತೀವಿ. ಸೊ ಆಡ್ ಮಾಡ್ಲಿಕ್ಕೆ ವಿ ನೀಡ್ ಸಮ್ ಬೇಸಿಕ್ ಇನ್ಫಾರ್ಮೇಶನ್ ಲೈಕ್ ಅವನ ಹೆಸರು, ಮೊಬೈಲ್ ನಂಬರ್, ಆಮೇಲೆ ಆಧಾರ್ ಕಾರ್ಡ್, ಜಸ್ಟ್ ಒಂದು ಅಡ್ರೆಸ್ ಪ್ರೂಫ್ ಸಲಗ ಅಂಡ್ ಹಿಸ್ ಪಾಸ್ವರ್ಡ್ ಇನ್ ದಿಸ್ ಕೇಸ್. ಸೊ ಫಸ್ಟ್ ಶಿಲ್ಪನ್ ಹೆಸರು ಮೇಲೆ ರಿಜಿಸ್ಟರ್ ಮಾಡೋಣ. ಸಮ್ ರ್ಯಾಂಡಮ್ ಮೊಬೈಲ್ ನಂಬರ್ ಅಥವಾ ಶಿಲ್ಪ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. 88 67 63 16 05 ಅಂಡ್ ಜಸ್ಟ್ ಅದಕ್ಕೆ ಆಧಾರ್ ಕಾರ್ಡ್ ನಂಬರ್ಗೂ ಅದೇ ಕಂಟಿನ್ಯೂ ಮಾಡ್ಬಿಡ್ತೀನಿ. ಸೊ ಆಲ್ರೆಡಿ 10 digits ಅವ. ಐ ಕೀಪ್ 1 extra. ಪಾಸ್ವರ್ಡ್ ಐ ಕೀಪ್ ಶಿಲ್ಪ ಅಂತ ಹೇಳ್ತೀನಿ ಅಂಡ್ ಐ ಕ್ಲಿಕ್ ಆನ್ ರಿಜಿಸ್ಟರ್. ಸೊ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಪ್ರಾಸೆಸ್ ಆಗ್ತದೆ. ಪ್ರಾಸೆಸ್ ಆಗಿ ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್ ಇಟ್ ಈಸ್ ಶೋಯಿಂಗ್ ದಟ್ ಆಪರೇಟರ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತೇಳಿ ಡಿಸ್ಪ್ಲೇ ಮಾಡ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಆಡ್ ಮೆಡಿಸಿನ್ ಅಂತ ಒಂದು ಆಪ್ಷನ್, ದಟ್ ಈಸ್ ನಿಮ್ಮ ಮೆಡಿಕಲ್ ಸ್ಟೋರ್ನಾಗ ಏನೇನು ಟ್ಯಾಬ್ಲೆಟ್ಸ್ಗಳವ ಆ ಟ್ಯಾಬ್ಲೆಟ್ಸ್ಗಳು ಆಡ್ ಮಾಡ್ಲಿಕ್ಕೆ ಈ ಆಡ್ ಮೆಡಿಸಿನ್ಸ್ ಅಂತ ಆಪ್ಷನ್ನ ನಾವು ಯೂಸ್ ಮಾಡ್ಕೋತೀವಿ. ಸೊ ಇಲ್ಲಿ ವಿ ಹ್ಯಾವ್ ಟು ಫಿಲ್ ಸಮ್ ಬೇಸಿಕ್ ಇನ್ಫಾರ್ಮೇಶನ್ ಲೈಕ್ ಮೆಡಿಸಿನ್ ಯಾವ ಟೈಪ್ ಅದ ಅಂತೇಳಿ, ಟ್ಯಾಬ್ಲೆಟ್ ಅದನ ಅಥವಾ ಕ್ರೀಮ್ ಅದನ ಅಥವಾ ಯಾವುದೋ ಒಂದು ಸಿರಪ್ ಅದನೋ, ಯು ಹ್ಯಾವ್ ಟು ಸೆಲೆಕ್ಟ್ ದಟ್ ಪರ್ಟಿಕ್ಯುಲರ್ ಆಪ್ಷನ್ ಇನ್ ದಿಸ್ ಕೇಸ್. ಸೊ ಐ ವಿಲ್ ಗೋ ಫಾರ್ ಟ್ಯಾಬ್ಲೆಟ್ ತಗೊಳ್ಳೋಣ. ಸೊ ಟ್ಯಾಬ್ಲೆಟ್ನಾಗ ಐ ವಿಲ್ ಪುಟ್ ಇಟ್ ಆಸ್ Zincovit ಅಂತ ಒಂದು ಟ್ಯಾಬ್ಲೆಟ್ ಬರ್ತದೆ. ಲಾಟ್ ನಂಬರ್ ಇಸ್ ದ ನಂಬರ್ ಇನ್ ದಿಸ್ ಕೇಸ್. ಸೊ ಲಾಟ್ ನಂಬರ್ ಅಂತಂದ್ರೆ ಇಟ್ ಇಸ್ ಅದು ಯಾವುದೇ ಒಂದು ಟ್ಯಾಬ್ಲೆಟ್ಸ್ ರೆಡಿ ಮಾಡಿದ್ರು ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ಕಂಪ್ನಿಯವ್ರು ರೆಡಿ ಮಾಡಿದ್ರು ಅಂದ್ರೆ ಒಂದು ID ಕೊಟ್ಟಿರ್ತಾರೆ. ಸೊ ದಟ್ ಇಸ್ ವಾಟ್ ವಿ ಆರ್ ಆಡಿಂಗ್. ಇಲ್ಲೊಂದು ಒಂದು ಇಂಟೀಜರ್ ನಂಬರ್ ಹಾಕ್ಬಿಡ್ರಿ. ನೆಕ್ಸ್ಟ್ ಅದು ಯಾವಾಗ ಎಕ್ಸ್ಪೈರ್ ಆಗ್ತದ ಆ ಪರ್ಟಿಕ್ಯುಲರ್ ಡೇಟ್ ಅದು ಟ್ಯಾಬ್ಲೆಟ್ ಮೇಲೆ ಬರ್ದಿರ್ತಾರೆ. ಸೊ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿಲ್ ಎಂಟರ್ ದಟ್ ಪರ್ಟಿಕ್ಯುಲರ್ expiry date. So I'll keep it as 05/12/2022. Other amount yesterday we have to mention the amount in this case, say 150 rupees. Next is we have to give the purchase date in this case. 1 second. So we have to give a ಪರ್ಚೇಸ್ ಸ್ಟಾಕ್ ಅಂತಂದ್ರೆ ನೀವು ಎಷ್ಟಕ್ಕೆ ಪರ್ಚೇಸ್ ಮಾಡ್ಲಿಕ್ಕತ್ತೀರಿ ಆ ಪರ್ಚೇಸ್ ಮಾಡೋ ಅಮೌಂಟ್ ವಿ ಹ್ಯಾವ್ ಟು ಮೆನ್ಷನ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ಅಲ್ಲಿ ಎಂಟರ್ ಪರ್ಚೇಸ್ ಸ್ಟಾಕ್ ಒಂದು 50 ಸ್ಟ್ರಿಪ್ಸ್ ಅಥವಾ 50 ಟ್ಯಾಬ್ಲೆಟ್ಸ್ ಅಂತೇಳಿ ವಿ ವಿಲ್ ಮೆನ್ಷನ್ ಇನ್ ದಿಸ್ ಕೇಸ್ ಅಂಡ್ ದೆನ್ ಕ್ಲಿಕ್ ಆನ್ ಸಬ್ಮಿಟ್. ಸೊ ನಾವು ಮೆಡಿಸಿನ್ ಡೀಟೇಲ್ಸ್ ಆಡೆಡ್ ಅಂತೇಳಿ ಇಟ್ ವಿಲ್ ಶೋ ಮಿ ದ ಮೆಸೇಜ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಅದಾದ್ಮೇಲೆ ವ್ಯೂ ಎಕ್ಸ್ಪೆನ್ಸಸ್ನಾಗ ನಿಂಬಲ್ಲಿ ಅಂಗಡಿ ಒಳಗೆ ಏನೇನು ಎಕ್ಸ್ಪೆನ್ಸಸ್ ಆಗಿರ್ತಾವ ಅದರದ್ದು ಇನ್ಫಾರ್ಮೇಶನ್ ಮೇಂಟೈನ್ ಮಾಡ್ಲಿಕ್ಕೆ ಈ ವ್ಯೂ ಎಕ್ಸ್ಪೆನ್ಸಸ್ ಅಂತ ನಾವು ಕಾಲಮ್ನ ನಾವು ಯೂಸ್ ಮಾಡ್ತೀವಿ. ಸೊ ಇನ್ಸೈಡ್ ದಿಸ್ ಎದ್ರ ಸಲುವಾಗಿ ಎಕ್ಸ್ಪೆನ್ಸಸ್ ಅವ ನಾವು ಹೆಡ್ಸ್ ಅಂತ ಹೇಳ್ತೀವಿ ನಾವು. ಸೊ ದರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಪೆನ್ಸಸ್ ಹೆಡ್ಸ್. ಸೊ ವಿಲ್ ಗೋ ಫಾರ್ ರೆಂಟ್ ಕೊಡೋದ. ಸೊ ರೆಂಟ್ ಕೊಡ್ತೀವಿ. ಯಾರಿಗೆ ಪೇ ಮಾಡ್ಲಿಕ್ಕತ್ತೀವಿ ಅವ್ರ ಹೆಸರಲ್ಲಿ ಎಂಟರ್ ಮಾಡ್ತೀವಿ. ಸೊ ಅಲ್ಲಿ ಐ ಆಮ್ ಪೇಯಿಂಗ್ ಇಟ್ ಟು ಸಮ್ ಸಚಿನ್ ಇಸ್ ಅ ಓನರ್ ಆಫ್ ದ ಶಾಪ್. ಎಷ್ಟು ಅಮೌಂಟ್ ಪೇ ಮಾಡಿದೆ 715,000. ಯಾವತ್ತು ಪೇ ಮಾಡೀವಿ ಡೇಟ್ ಆಫ್ ದಟ್ ಪೇಮೆಂಟ್ ಇನ್ ದಿಸ್ ಕೇಸ್. ಸೊ ನಾನು ನಿನ್ನೆ ಪೇ ಮಾಡಿದ್ದೆ ಅದಕ್ಕೆ ಇವತ್ತು ಎಂಟ್ರಿ ಮಾಡ್ಲಿಕ್ಕತ್ತೀನಿ. ಸೊ ಅಲ್ಲಿ ಕೀಪ್ ಇಟ್ ಆಸ್ 01/12/2022
2021 ಏನಾದರೂ ನೋಟ್ ಬರೀತೀವಿ ಲೈಕ್ ಎಕ್ಸಾಂಪಲ್ ಏನು ಚೆಕ್ ಕೊಟ್ಟಿರೋ ಕ್ಯಾಶ್ ಕೊಟ್ಟಿರೋ ಅಥವಾ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿರಿ ಅದನ್ನ ಮೆನ್ಷನ್ ಮಾಡಲಿಕ್ಕೆ ಯು ಕ್ಯಾನ್ ಹ್ಯಾವ್ ಸಮ್ ನೋಟ್ ಇನ್ ದಿಸ್ ಕೇಸ್. ಸೊ ಕ್ಯಾಶ್ ಪೇಮೆಂಟ್ ಮಾಡಿದ್ರಿ ಅಂತಂದ್ರೆ ಯು ವಿಲ್ ಗೋ ಫಾರ್ ಕ್ಯಾಶ್ ಅಂಡ್ ಕ್ಲಿಕ್ ಆನ್ ಸಬ್ಮಿಟ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಎಕ್ಸ್ಪೆನ್ಸ್ ಡೀಟೇಲ್ಸ್ ಆಡೆಡ್ ಮೆಸೇಜ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದಿಸ್ ಕೇಸ್. ಸೊ ಈ ರೀತಿಯಾಗಿ ಅಡ್ಮಿನಿಸ್ಟ್ರೇಟರ್ ಒಂದು ಆಪರೇಟರ್ಗೆ ಆ್ಯಡ್ ಮಾಡ್ತಾನ, ಮೆಡಿಸಿನ್ಸ್ ಆ್ಯಡ್ ಮಾಡ್ತಾನ, ಎಕ್ಸ್ಪೆನ್ಸಸ್ ಆ್ಯಡ್ ಮಾಡ್ತಾನ, ಅಂಡ್ ದೆನ್ ಹಿ ಕ್ಯಾನ್ ವ್ಯೂ ಆಲ್ ದ ಇನ್ಫಾರ್ಮೇಶನ್. ಲೈಕ್ ವ್ಯೂ ಮೆಡಿಸಿನ್ಸ್ ಅಂತ ಅಂದಾಗ he can see all the medicines. We will see why it is not being displayed. View operators, all the registered operators information ನೋಡಬಹುದು. ಸಪೋಸ್ ಅವ್ರು ಏನಾದರೂ ಬಿಟ್ಟು ಹೋದ್ರು ಅಂತಂದ್ರೆ ನಾವೇನ್ ಮಾಡ್ತೀವಿ, ಎಡಿಟ್ ಅಂತ ಕ್ಲಿಕ್ ಮಾಡಿ and I'll put the soft delete as 1. ಸೊ 1 ಅಂತ ಸೆಟ್ ಮಾಡಿದೆ ಅಂತಂದ್ರೆ that means the operator ನಮ್ಗೆ ಅಂಗಡಿ ಬಿಟ್ಟು ಹೋಗೋಣ, so he cannot log in this case. ಸೊ ಈಗ ಸದ್ಯಕ್ಕೆ ಅವನಿಗೆ ಲಾಗೌಟ್ ಮಾಡೋಣ ಅಂತ. Okay, I'll check that. We'll see this yadಕ್ಕೆ ಆಗಲೇ ಅಂತ ನೋಡೋಣ ಅಂತ. ಆಕ್ಚುಲಿ ಅದು ಡಿಲೀಟ್ ಮಾಡ್ಲಿಕ್ಕೆ ಆಪ್ಷನ್ ಇರ್ತದೆ, ಅದು ಯು ವಿಲ್ ಸಿ ದಟ್. ನೆಕ್ಸ್ಟ್ ವ್ಯೂ ಎಕ್ಸ್ಪೆನ್ಸಸ್. ನೀವೇನಾದರೂ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡಿದ್ರಿ ಅಂತಂದ್ರೆ ದೋಸ್ ಎಕ್ಸ್ಪೆನ್ಸಸ್ ಯು ಕ್ಯಾನ್ ಸಿ ಹಿಯರ್. ಓಕೆ, ಯು ಕ್ಯಾನ್ ಸಿ ಆಲ್ರೆಡಿ ಲಾಸ್ಟ್ ಮಂತ್ ಪೇ ಮಾಡಿದ್ದೆ, ಈ ತಿಂಗಳು ಪೇ ಮಾಡಿದ್ದದ. ಸೊ ಎಂಟ್ರಿ ಯಾವತ್ತಾಗದ ಅದರದ್ದು ಇನ್ಫಾರ್ಮೇಶನ್ ವಿಲ್ ಬಿ ಮೇಂಟೈನ್ಡ್ ಇನ್ ದಿಸ್ ಕೇಸ್. ಅಂಡ್ ಲಾಸ್ಟ್ಗೆ ಇಟ್ ಕಮ್ಸ್ ದ ಸೇಲ್ ಡೀಟೇಲ್ಸ್. ಸೊ ಸೇಲ್ ಡೀಟೇಲ್ಸ್ನಾಗ ನೀವು ಯಾವುದೇ ಒಂದು ಕಸ್ಟಮರ್ದು ಇನ್ಫಾರ್ಮೇಶನ್, ಅವ್ನ ಹೆಸರು ಅಥವಾ ಒಂದು ಮೊಬೈಲ್ ನಂಬರ್ ಹಾಕಿದ್ರಿ ಅಂತಂದ್ರೆ ಏನು ಪರ್ಚೇಸ್ ಮಾಡೋಣ ಅಂತ ಇನ್ಫಾರ್ಮೇಶನ್ ವಿ ಕ್ಯಾನ್ ವ್ಯೂ ಹಿಯರ್ ಇನ್ ದಿಸ್. ಇದಕ್ಕೆ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಲಾಸ್ಟ್ಗೆ ವಿಲ್ ಮೇಕ್ ಒನ್ ಪೇಮೆಂಟ್ ಅಂಡ್ ವಿಲ್ ಕಮ್ ಬ್ಯಾಕ್ ಇನ್ ದಿಸ್ ಕೇಸ್. ಸೊ ಇದು ಬಂದು ಸೇಲ್ ಡೀಟೇಲ್ಸ್ ಬಗ್ಗೆ. ವಿಲ್ ಸಿ ದಟ್ ಲೇಟರ್ ಇನ್ ದಿಸ್. ಸೊ ದೀಸ್ ಆರ್ ದ ಆಪರೇಷನ್ಸ್ ದಟ್ ವಿ ಹ್ಯಾವ್ ಫಾರ್ ದ ಅಡ್ಮಿನಿಸ್ಟ್ರೇಟರ್. ಕ್ಲಿಯರ್ ಅವರಿ ಅಷ್ಟು ಮೆನು ಆಪ್ಷನ್ಸ್? Yes, sir. Okay. So next we have to log out from here and then we will log in as a employee in this case. So employee ಅಲ್ಲಿ ನಾವು ಯಾರಿಗೆ ರಿಜಿಸ್ಟರ್ ಮಾಡಿದ್ವಿ ಆಪರೇಟರ್ಗೆ ಅವ್ರದ್ದೇ ಮೊಬೈಲ್ ನಂಬರ್ ಪ್ಲಸ್ ಅಲ್ಲಿ ಏನು ಪಾಸ್ವರ್ಡ್ ಕೊಟ್ಟಿದ್ವಿ ಸೇಮ್ ಪಾಸ್ವರ್ಡ್. ಸೊ ಶಿಲ್ಪಾ ಅಂತ ಕೊಟ್ಟಿದ್ದೆ, I'll enter the name, the password in this case and then click on login. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಗೋ ಟು ದ ಅಡ್ಮಿನಿಸ್ಟ್ರೇಟರ್, ಎಂಪ್ಲಾಯ್ದು ಹೋಮ್ ಪೇಜಿಗೆ ಹೋಗ್ತೀವಿ ಅಥವಾ ಆಪರೇಟರ್ ಹೋಮ್ ಪೇಜಿಗೆ ಹೋದ ತಕ್ಷಣ ಹಿಯರ್ ವಿ ಕ್ಯಾನ್ ಸಿ ಯಾವುದೇ ಒಂದು ಬಿಲ್ ಹಾಕಬೇಕು ಅಂತಂದ್ರೆ ದಿಸ್ ಈಸ್ ದ ಮೇನ್ ಪೇಜ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ಆಪರೇಟರ್ ಏನು ಮಾಡ್ತಾನೆ ಅಂತಂದ್ರೆ ಲಾಗಿನ್ ಆಗಿ ಹಿ ಕ್ಯಾನ್ ಗಿವ್ ಇಶ್ಯೂ ದ ಟ್ಯಾಬ್ಲೆಟ್ಸ್. ಈಗ ಲೈಕ್ ಎಕ್ಸಾಂಪಲ್ ಯಾರೋ ಬಂದು ಜಿಂಕೋ ಇಡಬೇಕು ಅಂತ ಹೇಳ್ತಾರೆ. ಸೊ ಇವ ಏನು ಮಾಡ್ತಾನೆ, ZINC ಅಂತ ಟೈಪ್ ಮಾಡ್ತಾನೆ, ಟ್ಯಾಬ್ ಬಟನ್ ಕ್ಲಿಕ್ ಮಾಡ್ರಿ, ZINC ಇರೋ ಹೆಸರು ಮೇಲೆ ಏನೇನು ಟ್ಯಾಬ್ಲೆಟ್ಸ್ ಅವ ಇಟ್ ವಿಲ್ ಶೋ ಇನ್ ದಿಸ್ ಕೇಸ್. ಸೊ ಒಂದು ಇಟ್ ಈಸ್ ಒಂದು ಕರೆಂಟ್ ಸ್ಟಾಕ್ 500 ಅದ ಅಂಡ್ ಇನ್ನೂ ಒಂದು 50 ಅದ. ಸೇ ಹಳಿ ಟ್ಯಾಬ್ಲೆಟ್ ಹೊಸ ಟ್ಯಾಬ್ಲೆಟ್ ಅಂತ ಇರ್ಬೋದು. ಸೊ ಅವ ಏನು ಮಾಡ್ತಾನೆ, ಹಿ ಹ್ಯಾಸ್ ಟು ಸೆಲೆಕ್ಟ್ ವಿಚ್ ಪರ್ಟಿಕ್ಯುಲರ್ ಟ್ಯಾಬ್ಲೆಟ್ ಇನ್ ದಿಸ್ ಕೇಸ್. ಸೊ ಅದಕ್ಕೆ ಅವ ಏನು ಮಾಡ್ತಾನೆ, ಹಿ ವಿಲ್ ಸೆಲೆಕ್ಟ್ ದಿಸ್. ಸೇ ಕಮ್ಮಿ ಹಳಿ ಸ್ಟಾಕ್ ಅದ ಖಾಲಿ ಮಾಡೋಣ ಅಂತೇಳಿ ಓಕೆ ಕ್ವಾಂಟಿಟಿ ಒಂದು ಎಂಟರ್ ಮಾಡ್ರಿ. ಸೊ 1 ಸ್ಟ್ರಿಪ್ ಬೇಕಂತ ಹೇಳೋಣ, ಕ್ವಾಂಟಿಟಿ 1 ಸೆಲೆಕ್ಟ್ ಮಾಡಿ ಕ್ಲಿಕ್ ಆನ್ ಸೆಲೆಕ್ಟ್ ಆಪ್ಷನ್. ಸೊ ಸೆಲೆಕ್ಟ್ ಅಂದ ತಕ್ಷಣ ಆಟೋಮ್ಯಾಟಿಕ್ಲಿ ದ ಐಟಮ್ ವಿಲ್ ಬಿ ಆಡೆಡ್ ಅಂಡ್ ಬ್ಯಾಡ ಅಂತಂದ್ರೆ ಡಿಲೀಟ್ ಮಾಡ್ಬೋದು. ಅಂಡ್ ಇಲ್ಲಿ ಟೋಟಲ್ ಅಮೌಂಟ್ ಎಷ್ಟಿದೆ ಇಟ್ ಇಸ್ ಶೋಯಿಂಗ್ ಇನ್ ದ ಅಮೌಂಟ್ ಇನ್ ದಿಸ್. ಈಗ ಇನ್ನೊಂದು ಟ್ಯಾಬ್ಲೆಟ್ ಆ್ಯಡ್ ಮಾಡ್ಬೇಕಾಗ್ಯದ. ಸೊ ಎಕ್ಸಾಂಪಲ್ ಐ ವಾಂಟ್ ಟು ಆ್ಯಡ್ ಅ ಟ್ಯಾಬ್ಲೆಟ್ ಲೈಕ್ ಕ್ರೋಸಿನ್, CRO ಅಂತ ಟೈಪ್ ಮಾಡ್ತೀನಿ. ಟ್ಯಾಬ್ ಅಂತ ಕ್ಲಿಕ್ ಮಾಡಿದ ತಕ್ಷಣ CRO ಇಂದ ಯಾವ್ದು ಟ್ಯಾಬ್ಲೆಟ್ ಸ್ಟಾರ್ಟ್ ಆಗ್ತದೆ ದಟ್ ನೇಮ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ದ ಸ್ಕ್ರೀನ್. ಸೊ ನೆಕ್ಸ್ಟ್ ಅವ ಏನು ಮಾಡ್ತಾನೆ, ಕ್ವಾಂಟಿಟಿ ಎಷ್ಟು ಬೇಕು, ಸೊ 2 ಸ್ಟ್ರಿಪ್ ಬೇಕಂತ ಹೇಳ್ಯಾರ ಆ್ಯಂಡ್ ಕ್ಲಿಕ್ ಆನ್ ಸೆಲೆಕ್ಟ್. ಸೊ 2 ಟ್ಯಾಬ್ಲೆಟ್ಸ್ ಎರಡು ಟ್ಯಾಬ್ಲೆಟ್ಸ್ ಆ್ಯಡ್ ಆಯಿತು. ಟೋಟಲ್ ಅಮೌಂಟ್ ಬಂದು 150 rupees. ಸೊ ಒಂದ್ಸತಿ ಐಟಮ್ಸ್ ಎಲ್ಲ ಆ್ಯಡ್ ಆಯಿತು ಅಂತಂದ್ರೆ ಯು ವಿಲ್ ಕ್ಲಿಕ್ ಆನ್ ಕನ್ಫರ್ಮ್ ಆರ್ಡರ್. ಸೊ ಕನ್ಫರ್ಮ್ ಆರ್ಡರ್ ಅಂದ ತಕ್ಷಣ ಪೇಷಂಟ್ ನೇಮ್ ಅವ್ನ ಡೀಟೇಲ್ಸ್ ಹಾಕ್ತೀವಿ. ಇಲ್ಲಿ ಟ್ಯಾಬ್ಲೆಟ್ಸ್ ತೋರಿಸ್ಲಿಕ್ಕತ್ತದ, ಟೋಟಲ್ ಅಮೌಂಟ್ ಎಷ್ಟದ ತೋರಿಸ್ಲಿಕ್ಕತ್ತದ. ಸೊ ಅಲ್ಲಿ ಪುಟ್ ಪೇಷಂಟ್ ನೇಮ್ ಆಸ್ ರವಿ, ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡ್ತೀವಿ. ಕೀಪ್ ದಿಸ್ ಮೊಬೈಲ್ ನಂಬರ್. ಸೊ ಯಾವ ಡಾಕ್ಟರ್ ರೆಫರ್ ಮಾಡೋಣ, ಆಕ್ಚುಲಿ ಮೆಡಿಕಲ್ ಇದ್ರೊಳಗೆ ಇಟ್ ಈಸ್ ಕಂಪಲ್ಸರಿ ದಟ್ ಯು ಹ್ಯಾವ್ ಟು ಎಂಟರ್ ದ ಡಾಕ್ಟರ್ ನೇಮ್. ಸೊ ಐ ವಿಲ್ ಪುಟ್ ಡಾಕ್ಟರ್ ನೇಮ್ ಆಸ್ ಸಚಿನ್, ಬಿಲ್ಲಿಂಗ್ ಡೇಟ್ ಇವತ್ತಿಂದ ಇರ್ತದ ಅಂಡ್ ಕ್ಲಿಕ್ ಆನ್ ಕನ್ಫರ್ಮ್ ಆರ್ಡರ್. ಸೊ ಕನ್ಫರ್ಮ್ ಆರ್ಡರ್ ಅಂದ ತಕ್ಷಣ ಕ್ಲಿಕ್ ಆಗಿ ಇಟ್ ವಿಲ್ ಶೋ ಯು ದ ಹೋಲ್ ಡೀಟೇಲ್ಸ್ ಆಫ್ ದ ಪೇಷಂಟ್ ಇನ್ ದಿಸ್ ಕೇಸ್. ಬೇಕು ಅಂತಂದ್ರೆ ಪ್ರಿಂಟ್ ಕ್ಲಿಕ್ ಮಾಡಿ ನಾವು ಪ್ರಿಂಟ್ ತಗೋತೀವಿ. ಅಫ್ಕೋರ್ಸ್ ವಿ ಡೋಂಟ್ ರಿಕ್ವೈರ್ ಪ್ರಿಂಟ್ ಆಪ್ಷನ್, ಪ್ರಿಂಟರ್ ಇಲ್ಲ. ಜಸ್ಟ್ ಮುಂದೆ ಅವ್ರಿಗೆ ಯೂಸ್ ಮಾಡ್ಬೇಕಂದ್ರೆ ದೇ ಕ್ಯಾನ್ ಯೂಸ್ ದಿಸ್ ಆಪ್ಷನ್. ನೆಕ್ಸ್ಟ್
ಆ್ಯಡ್ ಮೆಡಿಸಿನ್. ಸಪೋಸ್ ನಾಳೆ ಆಪರೇಟರ್ ಲೈಕ್ ಓನರ್ ಅಂದ್ರೂ ಹಮೇಶ ಇರಂಗಿಲ್ಲ, ಸೊ ಅದಕ್ಕೆ ಆಪರೇಟರ್ ಏನಾದರೂ ಟ್ಯಾಬ್ಲೆಟ್ಸ್ ಆ್ಯಡ್ ಮಾಡಬೇಕಾಗಿತ್ತು ಅಂತಂದ್ರೆ ಹಿ ಹ್ಯಾಸ್ ಅ ಆಪ್ಷನ್ ಆಫ್ ಆ್ಯಡ್ ಮೆಡಿಸಿನ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ವ್ಯೂ ಮೆಡಿಸಿನ್ ಅಂತೇಳಿ, ಹಿಯರ್ ಹಿ ವಿಲ್ ಹ್ಯಾವ್ ಅ ಆಪ್ಷನ್ ಟು ವ್ಯೂ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಡಿಸಿನ್ಸ್. ಲೈಕ್ ಈಗ ನಾನು ಟ್ಯಾಬ್ಲೆಟ್ ಅನ್ನು ಕ್ಲಿಕ್ ಮಾಡಿದೆ ಅಂತಂದ್ರೆ ಏನೇನು ಟ್ಯಾಬ್ಲೆಟ್ಸ್ ಅವ ಎಲ್ಲ ಅದರದ್ದು ಇನ್ಫಾರ್ಮೇಶನ್ ಡಿಸ್ಪ್ಲೇ ಮಾಡ್ತದೆ ಆ್ಯಂಡ್ ಇಟ್ ವಿಲ್ ಶೋ ಯು ವಾಟ್ ಈಸ್ ದ ಕರೆಂಟ್ ಸ್ಟಾಕ್ ಆಫ್ ದಟ್ ಪರ್ಟಿಕ್ಯುಲರ್ ಟ್ಯಾಬ್ಲೆಟ್ ಇನ್ ದಿಸ್ ಕೇಸ್. ಈಗ ಲೈಕ್ ಎಕ್ಸಾಂಪಲ್ ಜಿಂಕೋವಿಟ್ 500 ತೊಗೊಂಡಿದ್ದೆ, 1 ಸ್ಟ್ರಿಪ್ ಖಾಲಿ ಆಗ್ಯದ. ಸೊ ನಾವು ಯು ಕ್ಯಾನ್ ಸಿ ಕರೆಂಟ್ ಸ್ಟಾಕ್ ಇಸ್ 499. ಸೊ ಸ್ಟಿಲ್ 1 ಖಾಲಿ ಆಗಿದ್ದಕ್ಕೆ ಇಟ್ ಹ್ಯಾಸ್ ರೆಡ್ಯೂಸ್ಡ್ ಅಂಡ್ ಇಟ್ ಇಸ್ ಶೋಯಿಂಗ್ ಎಸ್ ದ ಕರೆಂಟ್ ಸ್ಟಾಕ್ ಇನ್ ದಿಸ್ ಕೇಸ್. ಸೊ ಅದೇ ರೀತಿಯೊಳಗೆ ಕ್ರೋಸಿನ್ ಆಕ್ಚುಲಿ 500 ತೊಗೊಂಡಿದ್ದೆ, ಇವತ್ತೊಂದು ಸೇಲ್ ಆಯಿತು, ಮೊನ್ನೆ ಒಂದು ಟ್ಯಾಬ್ಲೆಟ್ ಟೆಸ್ಟ್ ಮಾಡ್ಬೇಕಾದ್ರೆ ಒಂದು ಸೇಲ್ ಆಗಿತ್ತು, ನಾವು ಇಟ್ ಹ್ಯಾಸ್ ಬೀನ್ ರೆಡ್ಯೂಸ್ ಟು 498. ಸೊ ಈ ರೀತಿಯೊಳಗೆ ಹಿ ಕ್ಯಾನ್ ವ್ಯೂ ಆಲ್ ದ ಸ್ಟೇಟಸ್ ಆಫ್ ದ ಮೆಡಿಸಿನ್ಸ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ವ್ಯೂ ಸೇಲ್ಸ್. ಸೊ ವ್ಯೂ ಸೇಲ್ಸ್ನಾಗ ಸೇಮ್ ಥಿಂಗ್, ಅವ ಕಸ್ಟಮರ್ ಮೊಬೈಲ್ ನಂಬರ್ ಹಾಕಿ ಸರ್ಚ್ ಮಾಡ್ಬೋದು ಆ್ಯಂಡ್ ಹಿ ವಿಲ್ ಗೆಟ್ ದ ಡೀಟೇಲ್ಸ್ ಆಫ್ ಆಲ್ ದ ಕಸ್ಟಮರ್ಸ್ ಇನ್ ದಿಸ್. ಸೊ ಈ ಕಸ್ಟಮರ್ ಇವತ್ತು ಪರ್ಚೇಸ್ ಮಾಡಿದ್ದ, ಏನೇನು ತೊಗೊಂಡ ಟ್ಯಾಬ್ಲೆಟ್ಸ್ ಅನ್ನು ನೋಡ್ಬೇಕಾಗದ. ಸೊ ವ್ಯೂ ಲಿಸ್ಟ್ ಅಂತ ಕೊಡ್ರಿ ಆ್ಯಂಡ್ ಯು ಕ್ಯಾನ್ ಸಿ ಆಲ್ ದ ಟ್ಯಾಬ್ಲೆಟ್ಸ್ ದಟ್ ಹಿ ಹ್ಯಾಸ್ ಪರ್ಚೇಸ್ಡ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ಆಪರೇಟರ್ ಕ್ಯಾನ್ ವ್ಯೂ ದ ಸೇಲ್ಸ್ ಆಸ್ ವೆಲ್ ಆಸ್ ಹಿ ಕ್ಯಾನ್ ವ್ಯೂ ದ ಮೆಡಿಸಿನ್ಸ್ ಇನ್ ದಿಸ್ ಕೇಸ್. ಅರ್ಥ ಆಗಿದ್ರೆ ಇದು? ಗರ್ಲ್ಸ್, ಹಲೋ, ಸ್ಟೆಪ್ಸ್ ಅರ್ಥ ಆಯ್ತ್ರಿ ಇದ್ರದ್ದು? ಬಟ್ ಬಾಳ ಕನ್ಫ್ಯೂಸ್ ಅನ್ಸ್ಲತ್ತದ್ರಿ. ಅದು ಫಸ್ಟ್ ಟೈಮ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಅಲ್ರಿ, ಅದಕ್ಕೆ ಹಂಗೆ ಅನಿಸ್ತು ನಿಮಗೆ. ಒಂದ್ ಸರ್ತಿ ನೀವು ಸಿಸ್ಟಮ್ನ ಹಾಕಿ ರನ್ ಮಾಡಿದ್ಮೇಲೆ ಯು ವಿಲ್ ಗೆಟ್ ಕ್ಲಿಯರ್ ಐಡಿಯಾ. ಆಮೇಲೆ ವಿಡಿಯೋ ಕೊಟ್ಟಿರ್ತೀನಲ್ಲ, ಸೊ ಸ್ಟೆಪ್ಸ್ ನೋಡ್ಕೋಬಹುದು ನೀವು ಅವಾಗ. ಓಕೆ, ಸೊ ಇಲ್ಲಿ ಲಾಗೌಟ್ ಮಾಡ್ರಿ. ಸೇಮ್ ಥಿಂಗ್ ಅಡ್ಮಿನಿಸ್ಟ್ರೇಟರ್ ಬಲ್ನು ಅದೇ ಆಪ್ಷನ್ ಕೊಟ್ಟಿರ್ತದ. ಸೊ ಹಿಯರ್ ನಾನು ನಿಮ್ಗೆ ಹೇಳಿದ್ದೆ ಸೇಲ್ಸ್ ಡೀಟೇಲ್ಸ್ ನೋಡಬೇಕು ಅಂತಂದ್ರೆ he will enter the mobile number of the customer, he can see all the details. ಅಥವಾ ಪೇಷಂಟ್ ಅಂಡ್ ಡೀಟೇಲ್ಸ್ ಹೆಸರು ಹಾಕಬಹುದು, ಹೆಸರು ಹಾಕಿ ಅವ ಸರ್ಚ್ ಮಾಡಿದಂತಂದ್ರೆ he will get the information of that particular ಪರ್ಸನ್ ಇನ್ ದಿಸ್ ಕೇಸ್. ಈಗ ನಾಳೆ ಬಂದ್ ಅಂತಾರೆ, ಸರ್ ಮೊನ್ನೆ ಟ್ಯಾಬ್ಲೆಟ್ ತೊಗೊಂಡೋಗಿದ್ದೆ, ನಂಗೆ ಅದು ಡೀಟೇಲ್ಸ್ ಬೇಕಾಗಿದ್ರಿ ಅಂತ. ಅವಾಗ ನಾವೇನ್ ಮಾಡ್ತೀವಿ, ಒಂದು ಹೆಸರು ಅಥವಾ ಮೊಬೈಲ್ ನಂಬರ್ ತಗೊಂಡು ವಿಲ್ ಸರ್ಚ್ ಮಾಡಿ. ಸೊ ಯು ಕ್ಯಾನ್ ಸಿ ನಾ ಇಷ್ಟು ಟ್ರಾನ್ಸಾಕ್ಷನ್ಸ್ಗಳು ಮಾಡ್ಕೊಂಡೀನಿ. ಸೊ ನಂಗೆ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ನೋಡ್ಬೇಕಾಗಿತ್ತು ಅಂದ್ರೆ ವ್ಯೂ ಲಿಸ್ಟ್ ಅಂತ ಕೊಡ್ತೀನಿ. ವಾಟ್ ವೇರ್ ದ ಐಟಮ್ಸ್ ದಟ್ ಐ ಹ್ಯಾಡ್ ಪರ್ಚೇಸ್ಡ್, ಅದು ಇನ್ಫಾರ್ಮೇಶನ್ ಏನಂತಂದ್ರೆ ಇಟ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ದ ಸ್ಕ್ರೀನ್. ಸೊ ಈ ರೀತಿಯೊಳಗೆ ಅಡ್ಮಿನಿಸ್ಟ್ರೇಟರ್ ಅಂತಂದ್ರೆ ಈ ಕ್ಯಾನ್ ವ್ಯೂ ಆಲ್ ದ ಸೇಲ್ಸ್ ದಟ್ ಹ್ಯಾಸ್ ಟೇಕನ್ ಪ್ಲೇಸ್ ಇನ್ ದ ಕಂಪ್ನಿ ಇನ್ ದಿಸ್ ಕೇಸ್. ಅರ್ಥ ಆಯ್ತ್ರಿ? ಓಕೆ, ಇಷ್ಟು ರನ್ ಮಾಡ್ರಿ. ಅದೊಂದು ಸ್ವಲ್ಪ ಇದು ಚೇಂಜಸ್ ಮಾಡಿಕೊಡ್ತೀನಿ. ಲೈಕ್ ಎಕ್ಸಾಂಪಲ್ ವ್ಯೂ ಮೆಡಿಸಿನ್ ಅಲ್ಲಿ ಬರ್ಲಿ ಅದು ಇಲ್ಲಿ ಬರಂಗ್ಲಾಗದ. ಆ್ಯಂಡ್ ಆಪರೇಟರ್ಗೆ ಒಂದು ಏನೋ ಇಶ್ಯೂ ಇತ್ತು, ಲೈಕ್ ಡಿಲೀಟ್ ಮಾಡ್ಬೇಕಾದ್ರೆ ಡಿಲೀಟ್ ಆಗ್ಲಾಗಿತ್ತು. ನಾ ಚೇಂಜಸ್ ಮಾಡಿ ನಿಮ್ಗೆ ಕಳಿಸ್ತೇನೆ ರೀ ಅದು. ಓಕೆ ಸರ್. ಸರ್ ಡಾಕ್ಯುಮೆಂಟ್ಸ್ ಬಿ ಕಳಿಸ್ಬೇಕ್ರಿ ಸರ್ ನಮಗೆ. ಏನ್ರಿ ಡಾಕ್ಯುಮೆಂಟ್ ಗ್ರೂಪ್ನಾಗ ಶೇರ್ ಮಾಡಿ ಅಲ್ರಿ. ಗ್ರೂಪ್ನಾಗ ಅದ ನೋಡ್ರಿ ಡಾಕ್ಯುಮೆಂಟ್. ನಾ ಇನ್ನೊಂದ್ಸತಿ ನೋಡ್ತೇನೆ, ಇರ್ಲಿಲ್ಲ ಅಂದ್ರೆ ಕಳಿಸ್ತೇನೆ ರೀ. ಎಸ್ ಸರ್. ಓಕೆ.